ಗುಡ್ ಮಾರ್ನಿಂಗ್. ಇವಾಗಂತೂ ಟ್ರೆಂಡಿಂಗಲ್ಲಿರೋ ಒಂದು ಕಾಳು ಅಂದರೆ ಯಾವುದು ಹೇಳಿ? ನಮ್ಮ ಹೆಸರು ಕಾಳು. ಆಗಿನ ಕಾಲದಿಂದಲೂ ಅಂದರೆ ನಮ್ಮ ಅಜ್ಜ ಅಜ್ಜಿ ಇರಬೇಕಿದ್ರೂ ಹೆಸರು ಕಾಳುಗಳನ್ನು ತುಂಬ ಬಳಸ್ತಾಯಿದ್ರು. ಆವಾಗ ನಮ್ಮಗಳಿಗೆ ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ. ನಮ್ಮಮ್ಮನೂ ಮಾಡ್ತಾಯಿದ್ರು. ಆವಾಗ ನಾವು ಯಾವಾಗಲೂ ಬೈತಾಯಿದ್ವಿ, ಏನಮ್ಮ ಇದು ಬಳಿ ಹೆಸರು ಕಾಳು ಬೇಯಿಸಿದ್ದು ಕೊಡ್ತಾ ಇದ್ದೀಯಲ್ಲ ಅಂತ ಅಂದ್ಬಿಟ್ಟು. ಬಟ್ ಇವಾಗ ನಮ್ಮಗಳಿಗೆಲ್ಲನೂ ಅದರದ್ದು ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ನಾನೇನು ಮಾಡ್ತೀನಿ ಅಂದರೆ ಡೈಲಿ ಹೆಸರು ಕಾಳನ್ನು ಮೊಳಕೆ ಬರೆಸಿಟ್ಟಿರ್ತೀನಿ. ಮ್ಯಾಕ್ಸಿಮಮ್ ವೀಕ್ಲಿ ಟ್ವೈಸ್ ಬಂದುಬಿಟ್ಟು ನೀರನ್ನು ನೆನೆಸಾಕ್ಬಿಟ್ಟು ಯೂಸ್ ಮಾಡ್ತೀನಿ. ನಾನು ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. 3 ಡೇಸಲ್ಲಿ ಹೆಂಗೆ ಮೊಳಕೆ ಬಂದಿದೆ ಅಂತ ನೋಡಿ. ತೋರಿಸ್ತಾ ಇದ್ದೀನಿ. ವಾವ್, ಟೈಮ್ ಇಲ್ಲ ಅಂತ ಯಾರು ಹೇಳೋದು ಬೇಡ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ನಿಮ್ಮ ದಿನನಿತ್ಯ ಆಹಾರದಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ. ಜಸ್ಟ್ ಇವಾಗ ಅವ್ರುಗಳಿಗೆ ಇಷ್ಟ ಆಗಿಲ್ಲ ಅಂದ್ರೂ ಮುಂದಿನ ಕಾಲದಲ್ಲಿ ಅವ್ರುಗಳಿಗೆ ನಮ್ಮಮ್ಮ ಮಾಡ್ತಾಯಿದ್ರು, ಇವಾಗ ನಾವು ಹೇಳ್ತೀವಲ್ಲ ಹಾಗೇ. ಖಂಡಿತವಾಗ್ಲೂ ನಿಮ್ಮ ರೊಟೀನ್ ಲೈಫಲ್ಲಿ ಎಟ್ಲೀಸ್ಟ್ ವಾರಕ್ಕೆ ಒಂದು 3 ಡೇಸ್ ಆದರೂ ಡೈಲಿ ಆಗಿಲ್ಲ ಅಂದರೆ 3 ಡೇಸ್ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.